ಕಸ್ತೂರಬಾ ಬಾಲಿಕಾ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿನಿ ಸಂಘದ ಇತಿಹಾಸದಲ್ಲೇ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಮಾದರಿಯಲ್ಲೇ ಯಶಸ್ವಿಯಾಗಿ ಚುನಾವಣೆಯನ್ನು ನಡೆಸಲಾಯಿತು. ಕರ್ನಾಟಕ ರಾಜ್ಯದ ವಿದ್ಯಾರ್ಥಿನಿ ಸಂಘದ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ನಡೆಸುವ ಮಾದರಿಯಲ್ಲಿಯೇ ನಾವು ಚುನಾವಣಾ ಪ್ರಕ್ರಿಯೆಗಳನ್ನು ಹಾಗೂ ಮತದಾನದ ಪ್ರಕ್ರಿಯೆಗಳನ್ನು ಹಾಗೂ ಮತ ಎಣಿಕೆಯ ಪ್ರಕ್ರಿಯೆಗಳನ್ನು ಮಾಡಿದ್ದೀವಿ. ಮಕ್ಕಳಲ್ಲಿ ಚುನಾವಣೆಯ ಬಗೆಗೆ, ಚುನಾವಣೆ ಮಹತ್ವದ ಬಗೆಗೆ, ಮತಾಧಿಕಾರದ ಬಗೆಗೆ, ಮತಾಧಿಕಾರರಾಗಿ ಹೆಸರನ್ನು ನೋಂದಾಯಿಸುವ ಬಗ್ಗೆ, ಮತ ಚಲಾವಣೆಯ ಬಗೆಗೆ, ಮತಾಧಿಕಾರದ ಮೌಲ್ಯದ ಬಗೆಗೆ ಜಾಗೃತಿ ಮತ್ತು ಅರಿವನ್ನುಂಟು ಮಾಡುವ ಮೂಲಕ ಸದೃಢ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಎನ್ನುವ ಭಾರತ ಚುನಾವಣಾ ಆಯೋಗದ ಆಶಯವನ್ನು ಈಡೇರಿಸುವ ದಿಸೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪದವಿ ಪೂರ್ವ ಕಾಲೇಜಿನಲ್ಲಿ ಎಲ್ಲ ಮಾದರಿಯ ಚುನಾವಣಾ ಪ್ರಕ್ರಿಯೆಗಳನ್ನು ಪೂರೈಸಿ ಚುನಾವಣಾ ನೋಟಿಫಿಕೇಷನ್ ಹೊರಡಿಸೋದರಿಂದ ಹಿಡಿದು ನಾಮಪತ್ರ ಸ್ವೀಕಾರ, ನಾಮಪತ್ರ ಸಲ್ಲಿಕೆ, ನಾಮಪತ್ರ ಪರಿಶೀಲನೆ, ನಾಮಪತ್ರ ಹಿಂಪಡೆಯುವಂಥದ್ದು, ಪೋಲಿಂಗ್ ಸ್ಟೇಷನ್ಗಳ ಸ್ಥಾಪನೆ, ಮತಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು, ಬ್ಯಾಲೆಟ್ ಬಾಕ್ಸ್ಗಳು, ಬ್ಯಾಲೆಟ್ ಪೇಪರ್ಗಳನ್ನು ಯೂಸ್ ಮಾಡಿ ಚುನಾವಣೆಯಲ್ಲಿ ನಡೆಯುವ ಹಾಗೆಯೇ ಮತ ಚಲಾಯಿಸುವ ಹಾಗೆ ವೋಟಿಂಗ್ ಕಂಪಾರ್ಟ್ಮೆಂಟ್ಗಳನ್ನು ಮಾಡಿ ಚುನಾವಣಾ ಮುಗಿದ ತಕ್ಷಣಕ್ಕೆ ಡಿಮಸ್ಟ್ರಿಂಗ್ ವ್ಯವಸ್ಥೆಯನ್ನು ಮಾಡಿ ಮಸ್ಟ್ರಿಂಗ್ ವ್ಯವಸ್ಥೆಯನ್ನು ಮುಗಿಸ್ಕೊಂಡು ಈಗ ಅವರೆಲ್ಲ ಬಂದಾದ ಮೇಲ್ಗಡೆಗೆ ನಾವು ಮತ ಎಣಿಕೆಯ ಕೌಂಟರ್ಗಳನ್ನು ಮಾಡಿಕೊಂಡು ಕರ್ನಾಟಕ ಚುನಾವಣಾ ವ್ಯವಸ್ಥೆಯಲ್ಲಿ ಹೇಗೆ ನಡೆಯುತ್ತೋ ಅದೇ ರೀತಿ ಕೌಂಟಿಂಗ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಆ ಎಲ್ಲ ಬ್ಯಾಲೆಟ್ ಪೇಪರ್ಗಳು ಬಂದಾದ ಮೇಲ್ಗಡೆಗೆ 25ರ ಕಟ್ಟುಗಳನ್ನಾಗಿ ಮಾಡಿಕೊಂಡು ಅದನ್ನು 5 ಸುತ್ತುಗಳಲ್ಲಿ ಮತ ಎಣಿಕೆಯ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸ್ತಾ ಇದ್ದೀವಿ. 5ನೇ ಸುತ್ತಿನ ಅಂತಿಮಕ್ಕೆ ಫಲಿತಾಂಶವನ್ನು ಪ್ರಕಟಣೆ ಮಾಡುವವರಿದ್ದೀವಿ. ನನ್ನ ಹಕ್ಕು, ನನ್ನ ಮತ, ನನ್ನ ಮತ. ವಿದ್ಯಾರ್ಥಿನಿ ಸಂಘದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಸಂಪೂರ್ಣ ಚುನಾವಣಾ ಪ್ರಕ್ರಿಯೆಯನ್ನ ಅಧಿಕೃತ ಮಾದರಿಯಲ್ಲಿ ಆಯೋಜಿಸಿರುವುದು ವಿಶೇಷವಾಗಿತ್ತು. ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಕೆ, ಪರಿಶೀಲನೆ, ಮತದಾನ ಹಾಗೂ ಮತ ಎಣಿಕೆ ಸೇರಿದಂತೆ ಎಲ್ಲಾ ಹಂತಗಳಲ್ಲಿ ನೈಜ ಚುನಾವಣೆಯ ಮಾದರಿಯನ್ನು ನಡೆಸಲಾಯಿತು. ಈ ಮೂಲಕ ವಿದ್ಯಾರ್ಥಿನಿಯರಿಗೆ ಪ್ರಜಾಪ್ರಭುತ್ವದ ಮೌಲ್ಯಗಳು, ಚುನಾವಣೆ ಪ್ರಕ್ರಿಯೆ, ಮತದಾನದ ಪ್ರಕ್ರಿಯೆ ಹಾಗೂ ಪದಾಧಿಕಾರಿಗಳ ಆಯ್ಕೆ ಕುರಿತು ಪ್ರಾಯೋಗಿಕವಾಗಿ ಅರಿವು ಮೂಡಿಸಲಾಯಿತು. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಕಸ್ತೂರ್ಬಾ ಕಾಲೇಜಿನಲ್ಲಿ ಇದು 2ನೇ ಸಲ ಎಲೆಕ್ಷನ್ ನಡೀತಾ ಇರೋದು. ಲಾಸ್ಟ್ ಇಯರ್ ನಾನು ಕೂಡ ಒಬ್ಬಳು ಕ್ಯಾಂಡಿಡೇಟ್ ಆಗಿದೆ, ಜಾಯಿಂಟ್ ಸೆಕ್ರೆಟರಿಯಾಗಿ ನಿಂತಿದ್ದೆ. ಆ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರನೇ ನನಗೂ ಈ ಸಲ ಇನ್ನೂ ಡೆವಲಪ್ಮೆಂಟ್ ಆಗಿ ಇನ್ನೂ ಚೆನ್ನಾಗಿ ಮಾಡ್ತಿದ್ದಾರೆ. ಆ್ಯಂಡ್ ಈ ಸಲ ಕ್ಯಾನ್ವಾಸ್ ಎಲ್ಲ ಮಾಡಿರೋದು ಎಲ್ಲ ಚೆನ್ನಾಗಿತ್ತು. ಈ ಥರ ನಮಗೆ ಎಲ್ಲ ಲೀಡಿಂಗಲ್ಲಿ ನಿಲ್ತೀವಿ ಅಂತ ಇದು ಮಾಡಿದರು. ಈ ಸಲ ತುಂಬ ಏನೋ ಒಂಥರ ಯೂನಿಕ್ಕಾಗಿ ಲಾಸ್ಟ್ ಇಯರ್ಗಿಂತ ಕಂಪೇರ್ ಮಾಡಿದ್ರೆ ಈ ಸಲ ತುಂಬ ಯೂನಿಕ್ಕಾಗಿ ಒಂಥರ ಸ್ಪೆಷಲ್ ಫೀಲಿಂಗ್ ಬರ್ತಾ ಇದೆ. ಪ್ರೌಡ್ ಫೀಲ್ ಅನ್ನಿಸ್ತಾ ಇದೆ. ಏನಂದರೆ ಇದೊಂಥರ ಮಾಕ್ ಪಾರ್ಲಿಮೆಂಟ್ ಮಾಡ್ತಾರಲ್ಲ, ಆ ಥರ ಮಾಕ್ ಎಲೆಕ್ಷನ್ ಇದ್ದಂಗೆ. ಸೊ ಮಾಕ್ ಎಲೆಕ್ಷನ್ ಇದ್ದಂಗೆ ನಮಗೆ ಹೆಂಗೆ ಫೀಲ್ ಆಗ್ತಿದೆ ಅಂದರೆ, ನಾನು ರಿಯಲಾಗಿ ಡೈರೆಕ್ಟಾಗಿ ಇವಾಗ ನೇಷನಲ್ಲಿ ಏನು ಸೆಲೆಕ್ಟ್ ಮಾಡ್ತೀವಲ್ಲ ನಾವು ಮತದಾರರನ್ನು, ಆ ಥರ ನಾವು ಸೆಲೆಕ್ಟ್ ಮಾಡ್ತಿದ್ದೀವಿ ಅನ್ನೋ ಒಂದು ಪ್ರೌಡ್ ಫೀಲ್ ನನಗೆ ಆಗ್ತಾ ಇದೆ. ಟೀನೇಜ್ ಆಗಿದ್ರೂ ನಮಗೆ ಈ ಒಂದು ಚಾನ್ಸ್ ಸಿಗ್ತಿದೆಯಲ್ಲ ಅಂತ ಅಂದ್ಬಿಟ್ಟು ನಂಗೆ ತುಂಬ ಖುಷಿ ಆಗ್ತಿದೆ. ಇವತ್ತು ನಮ್ಮ ಕಾಲೇಜಲ್ಲಿ ಎಲೆಕ್ಷನ್ ಇದೆ. ಫ್ಯೂಚರಾಗಿ ನಾವು ಹೆಂಗೆ ಎಲೆಕ್ಷನಲ್ಲಿ ವೋಟ್ ಹಾಕ್ತೀವಿ ಆ ಥರ ನೆಕ್ಸ್ಟ್ ಫ್ಯೂಚರಲ್ಲಿ ನಾವು ವೋಟರ್ ID ಕಾರ್ಡ್ನ ತಗೊಂಡು ಹೋಗ್ತೀವಿ. ಈ ಸರಿ ನಾವು ಐಡೆಂಟಿ ಕಾರ್ಡ್ನ ತೊಗೊಂಬಂದು ಇಲ್ಲಿ ವೋಟ್ ಹಾಕಿದ್ದೀವಿ. ಇವಾಗ ವೋಟ್ ಎಲ್ಲ ಆಗಿದೆ, ಕೌಂಟಿಂಗ್ ಆಗ್ತಾಯಿದೆ. ಕ್ಯೂರಿಯಾಸಿಟಿ ಎಲ್ರಿಗೂ ಇರುತ್ತೆ, ಕೌಂಟ್ ಆದಮೇಲೆ ಯಾರು ಬರ್ತಾರೆ ಯಾರು ಬರಲ್ಲ ಅಂತ. ಸೊ ಕಾದಿ ನೋಡೋಣ ಯಾರು ಬರ್ತಾರೆ ಅಂತ. ಥ್ಯಾಂಕ್ ಯು. ಕರ್ನಾಟಕ ಚುನಾವಣಾ ಆಯೋಗ ಹೇಗೆ ಆಯ್ಕೆಯಾದ ಪ್ರತಿನಿಧಿಗಳಿಗೆ ಆಯ್ಕೆಯಾಗಿರುವ ಪ್ರತಿನಿಧಿ ಪ್ರಮಾಣ ಪತ್ರವನ್ನು ನೀಡುತ್ತೋ ಅದೇ ಮಾದರಿಯಲ್ಲಿ ನಾವು ಪ್ರತಿನಿಧಿ ಪ್ರಮಾಣ ಪತ್ರವನ್ನು ತಯಾರು ಮಾಡ್ಕೊಂಡಿದ್ದೀವಿ.
ಇಲ್ಲೇ ಕೌಂಟಿಂಗ್ ಆದ ತಕ್ಷಣಕ್ಕೆ ಚುನಾವಣಾಧಿಕಾರಿಗಳು ಆ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿಗಳಿಗೆ ಆಯ್ಕೆಯಾಗಿರುವ ಬಗ್ಗೆ ಪ್ರಮಾಣ ಪತ್ರವನ್ನು ನೀಡುವವರಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಒಟ್ಟಾರೆ ಚುನಾವಣಾ ಪ್ರಕ್ರಿಯೆಯನ್ನು ಮಾಡಿರ್ತಕ್ಕಂಥ ಕಸ್ತೂರಬಾ ಬಾಲಿಕಾ ಪದವಿ ಪೂರ್ವ ಕಾಲೇಜು ಕರ್ನಾಟಕದ ವಿದ್ಯಾರ್ಥಿ ಸಂಘದ ಚುನಾವಣೆಯಲ್ಲಿಯೇ ಮೊಟ್ಟ ಮೊದಲ ಮೈಲಿಗಲ್ಲನ್ನು ಮುಟ್ಟುವುದರ ಮೂಲಕ ಚುನಾವಣೆ ಮತ್ತು ಮತಾಧಿಕಾರದ ಜಾಗೃತಿ ಅಭಿಯಾನವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ. ವಿದ್ಯಾರ್ಥಿನಿಯರಲ್ಲಿ ಚುನಾವಣಾ ವ್ಯವಸ್ಥೆ ಕುರಿತು ಜಾಗೃತಿ ಬೆಳೆಸುವುದು, ಜವಾಬ್ದಾರಿಯುತ ಮತದಾರರನ್ನಾಗಿ ರೂಪಿಸುವುದು ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬೆಳೆಸುವ ಉದ್ದೇಶದಿಂದ ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯರು ಉತ್ಸಾಹದಿಂದ ಭಾಗವಹಿಸಿ ಮತದಾನದ ಹಕ್ಕನ್ನು ಚಲಾಯಿಸಿದರು. ಮತ ಎಣಿಕೆಯು ಪಾರದರ್ಶಕವಾಗಿ ನಡೆಸಲಾಗಿದ್ದು, ಬಳಿಕ ಫಲಿತಾಂಶವನ್ನು ಅಧಿಕೃತವಾಗಿ ಪ್ರಕಟಿಸಲಾಯಿತು.